ಹಾಯ್ ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟೀಸ್. ಸೊ ನೀವು ನೋಡ್ತಿರಂಗೆ ಇದು 2030 BDA ಸೈಟ್ ಅಲ್ಲಿ ಕಟ್ಟಿರೋ ಟ್ರಿಪ್ಲೆಕ್ಸ್ ಪ್ರಾಪರ್ಟಿ ಆಗಿದೆ. ನೀವು ನೋಡ್ತಿರ್ಬೋದು ಇದರ ಎಕ್ಸ್ಟೀರಿಯರ್ ತುಂಬಾ ಎಷ್ಟು ಚೆನ್ನಾಗಿದೆ. ಇದು ಡೆಡ್ ಎಂಡ್ ಪ್ರಾಪರ್ಟಿ ಆಗಿದೆ. ಆಮೇಲೆ ತುಂಬಾ ಗೇಟೆಡ್ ಕಮ್ಯುನಿಟಿ ತರ ನಿಮಗೆ ಫೀಲ್ ಕೂಡ ಬರುತ್ತೆ. ಸೊ ಇದ್ರದ್ದು ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಸೈಡ್ ಆಗಿದೆ. ಸೊ ಇದ್ರದ್ದು ಎಂಟ್ರೆನ್ಸ್ ಮೇನ್ ಗೇಟ್ ಬಂದು ನಿಮಗೆ ಈಸ್ಟ್ ಸೈಡ್ ಆಗಿದೆ. ಸೊ ಬನ್ನಿ ನೋಡೋಣ. ನೀವು ಎಂಟ್ರಿ ಆಗ್ತಿದಂಗೆ ಇದು ಕಾವೇರಿ ಮೀಟರ್ ಸಿಗುತ್ತೆ. ಇಲ್ಲಿ ನಿಮಗೆ ಸಿಲಿಂಡರ್ ಮತ್ತೆ UPS ಪಾಯಿಂಟ್ ಇದೆ. ಸೊ ಇಲ್ಲಿ ಬಂದ್ರೆ ನಿಮಗೆ ಕಾವೇರಿ ಬೋರ್ವೆಲ್ ಮತ್ತೆ ಸಂಪ್ ಇದೆ. ಹಾಗೆ ಇಲ್ಲಿಗೆ ಹೋದ್ರೆ ನಿಮಗೆ ಎಲೆಕ್ಟ್ರಿಕ್ ಯೂನಿಟ್ ಸಿಗುತ್ತೆ. ಇಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗೆ ಚಾರ್ಜ್ ಮಾಡಕ್ಕೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ನೋಡ್ಬೋದು ನೀವು ತುಂಬಾ ಎಷ್ಟು ವಾಸ್ಟ್ ಆಗಿದೆ ಸ್ಪೇಸ್. ಆರಾಮಾಗಿ ನೀವು 2 ಕಾರ್ಸ್ ಸ್ಟೋರ್ ಮಾಡ್ಕೋಬಹುದು. ಸೊ ಹಾಗೆ ನೀವು ಈ ಕಡೆ ಬಂದ್ರೆ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಈ ಸ್ಪೇಸ್ ನ ನೀವು ಬೇಕಂದ್ರೆ ಆರಾಮಾಗಿ ಒಂದು ಆಫೀಸ್ ತರಾನು ಕನ್ವರ್ಟ್ ಮಾಡ್ಕೋಬಹುದು. ಅಂಡ್ ನಾವು ಈಗ ಬನ್ನಿ ಮೇಲ್ ನೋಡೋಣ. ಸೊ ಇವಾಗ ಹೋಗ್ತಿರಂಗೆ ನೀವು ನೋಡ್ಬೋದು ಇದೆಲ್ಲ ಜಿಂದಾಲ್ ಸ್ಟೀಲ್ ಇಂದ ಮಾಡಿದ್ದಾರೆ. ಹಾಗೆ ನೀವು ಬರ್ತಾ ಇರಂಗೆ ನೋಡ್ಬೋದು ಗ್ರಿಲ್ ಕೂಡ ಸೇಫ್ಟಿ ಪರ್ಪಸ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಬಂದು ಮೇನ್ ಎಂಟ್ರೆನ್ಸ್. ನೀವು ನೋಡ್ತಾ ಇರ್ಬೋದು ಇದು ಈಸ್ಟ್ ಫೇಸಿಂಗ್ ಆಗಿದೆ. ನೀವು ಒಳಗಡೆ ಹಾಗೆ ಬರ್ತಾ ಇದ್ರೆ ಟೀಕ್ವುಡ್ ಅಲ್ಲಿ ಮಾಡಿರೋ ಎಷ್ಟು ಚೆನ್ನಾಗಿರೋ ಎಂಟ್ರೆನ್ಸ್ ಡೋರ್ ಇದೆ. ಸೊ ಹಾಗೆ ನೀವು ಬರ್ತಾ ಇದ್ರೆ ದಿಸ್ ಇಸ್ ವೆಂಟಿಲೇಷನ್ ಏರಿಯಾ ಅಂಡ್ ಹೈ ಸೀಲಿಂಗ್ ಕೂಡ ಆಗಿದೆ. ಇಲ್ಲಿ ನಿಮಗೆ ಬ್ಯೂಟಿಫುಲ್ ಆಗಿ ಟಿವಿ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಕಲರ್ ಕಾಂಬಿನೇಷನ್ ನೋಡ್ಬೋದು ನಿಮಗೆ ಎಷ್ಟು ಯೂನಿಕ್ ಆಗಿ ಎಷ್ಟು ಅಸ್ಥೆಟಿಕ್ ಆಗಿ ಕೊಟ್ಟಿದ್ದಾರೆ ಅಂತ. ಸೊ ಇದು ಬಂದು ನಿಮಗೆ ಓಪನ್ ಕಿಚನ್, ವುಡ್ ವರ್ಕ್ಸ್ ಎಲ್ಲ ನೋಡ್ಬೋದು. ಇವಾಗ ಓಪನ್ ಕಿಚನ್ ಕಡೆ ಹೋಗ್ತಾ ಇರ್ಬೇಕಾದ್ರೆ ಯು ಕ್ಯಾನ್ ಸಿ ದ ಸ್ಟೋರೇಜ್ ಯೂನಿಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಯು ಹ್ಯಾವ್ 3 ಟ್ಯಾಪ್ಸ್, ಒಂದು ಕಾವೇರಿ, ಒಂದು ಬೋರ್ವೆಲ್ ಅಂಡ್ ಒಂದು ಸೋಲಾರ್ ಕನೆಕ್ಟ್ ಆಗಿದೆ. ಸೊ ಹೀಗೆ ಬರ್ತಾ ಇರ್ಬೇಕಾದ್ರೆ ಯು ಕ್ಯಾನ್ ಸಿ ದಿ ಸ್ಟೋರೇಜ್ ಯೂನಿಟ್ ಎಷ್ಟು ಚೆನ್ನಾಗಿದೆ ಅಂತ. ನಾವಿವಾಗ ಯುಟಿಲಿಟಿ ಕಡೆ ಬಂದ್ರೆ ಇಲ್ಲಿ ನಿಮಗೆ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಕೂಡ ಇದೆ. ಇಲ್ಲಿ ವಾಶ್ ಬೇಸಿನ್ ಅಂಡ್ ವಾಶ್ ಬೇಸಿನ್ ಪಕ್ಕದಲ್ಲಿ ನಿಮಗೆ ಪ್ಯಾಂಟ್ರಿ ಸ್ಪೇಸ್ ಕೂಡ ಇದೆ. ಸೊ ಆರಾಮಾಗಿ ಯು ಕ್ಯಾನ್ ಸ್ಟೋರ್ ಎವ್ರಿಥಿಂಗ್. ನಿಮಗೆ ಬಂದ್ರೆ ಪೂಜಾ ರೂಮ್ ಇದೆ. ಎಲ್ಲ ವುಡ್ಸ್ ಕೂಡ ಟೀಕ್ವುಡ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಆರಾಮಾಗಿ 1-2 ಪೀಪಲ್ ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ಸೊ ಇದು ಡೈನಿಂಗ್ ಏರಿಯಾ ಯುಟಿಲೈಸ್ ಕೂಡ ಮಾಡ್ಬೋದು. ಹಾಗೆ ಬನ್ನಿ ಮೇಲೆ ಹೋಗೋಣ. ನೋಡ್ತಿರಂಗೆ ಇದನ್ನೆಲ್ಲ ಜಿಂದಾಲ್ ಸ್ಟೀಲ್ ಇಂದ ಮಾಡಿದ್ದಾರೆ. ವೆಂಟಿಲೇಷನ್ ಇದೆ. ಸೊ ಈ ಕಡೆ ನಾವು ಬಂದ್ರೆ ಯು ವಿಲ್ ಸಿ ಬಾಲ್ಕನಿ ವ್ಯೂ ಅಲ್ಲಿ ನೀವು ಟಫ್ ಅಂಡ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಪೀಸ್ಫುಲ್ ಆಗಿ ಇದೆ ಅಂತ ಅಂದ್ಬಿಟ್ಟು. ಹ್ಯಾಂಡ್ಲರ್ ಕೂಡ ಇದೆ. ಅಂಡ್ ಇದು ಬಂದು ನೀವು ಕೆಳಗಡೆ ಏನೇನು ಆಗ್ತಾ ಇದೆ ಅಂತ ಆರಾಮಾಗಿ ನೋಡ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಕ್ಕಿಂತ ಮುಂಚೆನೆ ನಿಮಗೆ ಇಲ್ಲಿ ಸ್ಟೋರೇಜ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಎಂಟ್ರಿ ಆಗ್ತಾ ಇದ್ದಂಗೆ ನೀವು ನೋಡ್ಬೋದು ಸೀಲಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಕಾಟ್ ನೋಡ್ಬೋದು, ಸ್ಟೋರೇಜ್ ನೋಡಿ, ಕಾಟ್ ಒಳಗಡೆ ಸ್ಟೋರೇಜ್ ಕೂಡ ಇದೆ. ಹಾಗೆ ನೀವು ಇಲ್ಲಿಗೆ ಹೋದ್ರೆ ಸ್ಲೈಡಿಂಗ್ ಡೋರ್ಸ್ ಇದೆ ಸ್ಟೋರೇಜ್ಗೆ, ಸ್ಟೋರೇಜ್ ಯೂನಿಟ್. ಅಂಡ್ ಹಾಗೆ ವೆಂಟಿಲೇಷನ್, ಟಿವಿ ಪಾಯಿಂಟ್. ಸೊ ಇದು ಡ್ರೆಸ್ಸಿಂಗ್ ಏರಿಯಾ ಇದೆ. ಇದು ಅಟ್ಯಾಚ್ ಬಾತ್ರೂಮ್ ವಿತ್ ಜಾಗ್ವಾರ್ ಫಿಟ್ಟಿಂಗ್ಸ್. ಅಂಡ್ ನೆಕ್ಸ್ಟ್ ಬನ್ನಿ ನಾವು ನೆಕ್ಸ್ಟ್ ಫ್ಲೋರ್ ಏನಿದೆ ಅಂತ ನೋಡಕ್ ಹೋಗೋಣ. ಸೊ ಅದರಲ್ಲೇ ನೀವು ಇಲ್ಲೇ ನೋಡ್ತಾ ಇರ್ಬೋದು ಸೀಲಿಂಗ್ಸ್ ಎಲ್ಲ ಎಷ್ಟು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಲ್ಲೇ ಎಂಟ್ರಿ ಆಗ್ತಿದಂಗೆ ನೀವು ನೋಡ್ಬೋದು ಇಲ್ಲಿ ಬಾಲ್ಕನಿ ಕೊಟ್ಟಿದ್ದಾರೆ. ಸೊ ಟಫ್ ಅಂಡ್ ಗ್ಲಾಸ್ ಅಲ್ಲಿ ಯೂಸ್ ಮಾಡಿ. ಅದಾದ್ಮೇಲೆ ವೆಂಟಿಲೇಷನ್ ಇದೆ. ಹಾಗೆ ನೀವು ಹೋಗ್ತಿರಂಗೆ ಮುಂದೆ ನೋಡ್ಬೋದು ಇಲ್ಲಿ ನಿಮಗೆ ಸ್ಟೋರೇಜ್ ಯೂನಿಟ್ ಅಥವಾ ವರ್ಕಿಂಗ್ ಸ್ಪೇಸ್ ಕೂಡ ಯೂಸ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಬೆಡ್ರೂಮ್ ಹೋಗ್ತಾ ಇರಬೇಕಾದ್ರೆ ಯು ವಿಲ್ ಸಿ ದಿಸ್ ಕಿಡ್ಸ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಸೇಮ್ ಸ್ಲೈಡಿಂಗ್ ಡೋರ್ಸ್, ಸ್ಟೋರೇಜ್ ಯೂನಿಟ್. ಅಂಡ್ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಇದು ವೆಂಟಿಲೇಷನ್, ಅಟ್ಯಾಚ್ ಬಾತ್ರೂಮ್. ನೆಕ್ಸ್ಟ್ ಬೆಡ್ರೂಮ್ ಕಡೆ ಹೋಗ್ತಾ ಇರ್ಬೇಕಾದ್ರೆ ದಿಸ್ ಇಸ್ ನೆಕ್ಸ್ಟ್ ಸೇಮ್ ಬೆಡ್ರೂಮ್. ಕೆಳಗಡೆ ಹೇಗೆ ನೋಡಿದಿರೋ ಅದೇ ಸೇಮ್ ರಿಪೀಟ್ ಆಗಿದೆ. ಸೇಮ್ ಸ್ಲೈಡಿಂಗ್ ಡೋರ್ಸ್, ಸೇಮ್ ಬೆಡ್ ಅಂಡ್ ವೆಂಟಿಲೇಷನ್, ಟಿವಿ ಯೂನಿಟ್, ಡ್ರೆಸ್ಸಿಂಗ್ ಏರಿಯಾ, ಅಟ್ಯಾಚ್ ಬಾತ್ರೂಮ್ ವಿತ್ ಸೇಮ್ ಜಾಗ್ವಾರ್ ಫಿಟ್ಟಿಂಗ್ಸ್. ಸೊ ನೆಕ್ಸ್ಟ್ ನಾವು ಟೆರೆಸ್ ಕಡೆ ಹೋಗೋಣ ಬನ್ನಿ. ಸೀಲಿಂಗ್ಸ್ ನೋಡಿ ಸ್ಕೈಲೈಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಟೆರೆಸ್. ನೀವು ನೋಡ್ತಿರಂಗೆ ಟೆರೆಸ್ ಎಷ್ಟು ವಾಸ್ಟ್ ಆಗಿ ಇದೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. ಹಾಗೆ ನಿಮ್ ಮೇಲ್ ನೋಡ್ತಿರಂಗೆ 2 ಸೆಂಟಾಕ್ಸ್ ಕೊಟ್ಟಿದ್ದಾರೆ, ಒಂದು ಕಾವೇರಿಗೆ ಆಮೇಲೆ ಒಂದು ಬೋರ್ಗೆ. ಕಡೆ ಬಂದ್ರೆ ನಿಮಗೆ ಇಲ್ಲಿ ವಾಷಿಂಗ್ ಏರಿಯಾ ಕೂಡ ಕೊಟ್ಟಿದ್ದಾರೆ. ವ್ಯೂ ಕೂಡ ನೋಡ್ಬೋದು ಎಷ್ಟು ಪೀಸ್ಫುಲ್ ಆಗಿ ಇದೆ.
ಸೊ ನೀವು ನೋಡ್ತಿರಂಗೆ ಈ ಪ್ರಾಪರ್ಟಿ ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಬನಶಂಕರಿ 6th ಸ್ಟೇಜ್ 2nd ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ. ಈ ಪ್ರಾಪರ್ಟಿಯ ನಿಯರ್ ಬೈ ಲೊಕೇಶನ್ಸ್ ಬಂದು ನಿಮಗೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಇದೆ. ರೆಸಿಡೆನ್ಸಿ ಸ್ಕೂಲ್ ಬಂದು 500 ಮೀಟರ್ಸ್ ಹತ್ರದಲ್ಲಿದೆ. ಬಿಚೆಸ್ ಕ್ಯಾಂಪಸ್ ಕೂಡ ಇಲ್ಲೇ ನಿಯರ್ ಬೈ ಇದೆ. ಸೊ ನೀವು ನೋಡಿದ್ರಲ್ಲ, ಈ ಪ್ರಾಪರ್ಟಿ ಯಾರ್ಯಾರಿಗೆ ಅಂತ ಇಷ್ಟ ಆಗಿದೆಯೋ ನಿಮ್ಮ ಇಲ್ಲಿ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ತರ ಬ್ರೋಕರೇಜ್ ಅಥವಾ ಕಮಿಷನ್ ಇರೋದಿಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಓನರ್ ಇರುತ್ತೆ. ಥ್ಯಾಂಕ್ ಯು.